ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಕಾತರರಾಗಿದ್ದಾರೆ ಪಂಡಿತರೆ. ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಇವತ್ತು ತಿಳ್ಕೊಳ್ಳೋಕೆ ಪ್ರಥಮ ಏಕಾದಶಿ ಬೇರೆ ತಿಳಿಸ್ಕೊಡಿ. ಮೇಷರಾಶಿಯವರಿಗೆ ಇವತ್ತು ಒಂದು ಉತ್ತಮವಾದಂತಹ ದಿವಸ. ಮೇಷರಾಶಿಯವರು ಇವತ್ತು ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಬೇಕು. ಇವತ್ತು ಹೆಚ್ಚಿನದಾದ ರೀತಿಯಲ್ಲಿ ಪಚ್ಚೇಸರ ಕಾಳನ್ನು ದಾನ ಮಾಡಬೇಕು, ಹಾಗೆ ಅವಲಕ್ಕಿಯನ್ನು ದಾನ ಮಾಡಬೇಕು. ಊಟ ಮಾಡದೇ ಇರೋದ್ರಿಂದ ಯಾವಾಗ ಊಟ ಮಾಡೋದಿಲ್ವೋ ಉಪಹಾರ ರೂಪವಾದಂಥ ತರಕಾರಿಗಳನ್ನು ಬೇಳೆಗಳನ್ನೆಲ್ಲ ದಾನ ಮಾಡಿದ್ರೆ ಮೇಷರಾಶಿಯವರಿಗೆ ಶುಭ. ಇದು ಮೇಷರಾಶಿಗೆ ಮಾತ್ರ ಅಲ್ಲ, ಇವತ್ತು ಎಲ್ಲ ರಾಶಿಯವರು ಬೆಲ್ಲ ಹಾಗೆ ತರಕಾರಿ ಇತ್ಯಾದಿಗಳನ್ನೆಲ್ಲ ವಿಶೇಷ ದಾನ ಮಾಡಿ ಅದನ್ನು ಊಟ ಮಾಡಬೇಕು. ವೃಷಭ ರಾಶಿಯವರಿಗೆ ಇವತ್ತು ಸಾಮಾನ್ಯವಾಗಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಆರೋಗ್ಯದಲ್ಲಿ ತೊಂದರೆಗಳಿರ್ತದೆ, ಹಾಗೆ ಶತ್ರುಗಳ ಕಾಟ, ಚಿತ್ರ ಚಾಂಚಲ್ಯ, ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂತಾನದ ಕುರಿತು ಬೇಸರ, ಮಕ್ಕಳಾಗಿಲ್ಲ, ಎಷ್ಟೋ ಔಷಧ ಮಾಡಿದ್ದೇವೆ, ಸ್ಕ್ಯಾನಿಂಗು ಸರ್ಜರಿ ಏನೇನು ಮಾಡಿದ್ರೂ ಸಹ ಸಂತತಿ ಆಗಿಲ್ಲ ಅಂತ ಚಿಂತೆ ಪಟ್ಕೊಂಡವರೆಲ್ಲ ವೃಷಭ ರಾಶಿಯವರು ಇವತ್ತು ಉಪವಾಸ ಮಾಡಬೇಕು. ಪ್ರಥಮ ಏಕಾದಶಿಯನ್ನು ಮಾಡಿದ್ರೆ ಆ ಏಕಾದಶಿ ಫಲದ ಮೂಲಕವಾಗಿ ನಿಮಗೆ ಸಂತಾನ ಫಲ ಪ್ರಾಪ್ತಿ. ಹಾಗೆ ಸಂತಾನದಲ್ಲಿ ಎರಡು ರೀತಿ ಇದೆ. ಒಂದು ಸಂತಾನ ಹುಟ್ಟದೇ ಇರುವಂಥದ್ದು, ಕೆಲವು ಹುಟ್ಟಿ ನಾಶವಾಗುವಂಥದ್ದು. ಅವೆಲ್ಲ ದೋಷಕ್ಕೆ ಪರಿಹಾರ ಏಕಾದಶಿ. ಆದ್ದರಿಂದ ಇವತ್ತು ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡಿ ಈ ಮೊದಲಿಗೆ ಹೇಳಿದಂಥ ಎಲ್ಲ ಧಾನ್ಯ ದವಸಗಳನ್ನು ವಿಶೇಷವಾಗಿ ದಾನ ಮಾಡಿ ಖಂಡಿತವಾಗಿಯೂ ಆ ವಿಷ್ಣುವಿನ ಅನುಗ್ರಹ ಆಗುತ್ತೆ. ಮಿಥುನ ರಾಶಿ. ಮಿಥುನ ಅಂದರೆ ಯಾವಾಗಲೂ ಯೋಗ ಹೇಳಿದಾಗೆ ಎರಡು ವಸ್ತುಗಳು ಸೇರಿರುವಂಥದ್ದನ್ನು ನಾವು ಮಿಥುನ ಹೇಳ್ತೇವೆ. ಇವತ್ತು ಮಿಥುನ ರಾಶಿಯಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಮತ್ತು ಬುಧ ಸೇರಿದರೆ ಅದನ್ನು ನೈಪುಣ ಯೋಗ. ಹಾಗಾಗಿ ಮಿಥುನ ರಾಶಿಯಲ್ಲಿರುವಂಥ ಸೂರ್ಯ ಇವತ್ತು ಸ್ವಲ್ಪ ಪ್ರಯಾಣವನ್ನು ಮಾಡಿಸ್ತಾನೆ. ಬುಧ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಷ್ಣ ಪ್ರಕೃತಿ, ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಸಿ ವಾತಾವರಣ. ಏಕಾದಶಿ ಹಬ್ಬ ಅಪ್ಪನ ಮನೆಗೆ ಹೋಗಬೇಕಿತ್ತು, ಕರ್ಕೊಂಡು ಹೋಗಿಲ್ಲ ಅಂತ ಬೇಸರ ಆಗ್ಬೋದು, ಅಥವಾ ಅಪ್ಪನ ಮನೆಯಿಂದ ಪರತ್ತು ಏಕಾದಶಿ ಆದರೂ ಮನೆ ಕರ್ಕೊಂಡ್ಬರ್ತಾರೆ ಅಂತ. ಯಾಕಂದರೆ ಮಿಥುನ ಅಂದರೆ ಹೊಸ ಜೀವನ, ಗಂಡ ಹೆಂಡರು. ಆದ್ದರಿಂದ ಮಿಥುನ ರಾಶಿಯಲ್ಲಿ ಹೊಸ ಒಂದು ವೈವಾಹಿಕ ಜೀವನದವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಇವತ್ತು ಬೇಸರ. ಆದರೂ ಸಹ ಪ್ರಥಮ ಏಕಾದಶಿ ಹಬ್ಬ ಖಂಡಿತವಾಗಿಯೂ ನಿಮ್ಮ ಹೆಂಡರನ್ನು ಅಪ್ಪನ ಮನೆಗೆ ಕರ್ಕೊಂಡೋಗಿ ಆ ವಿಶೇಷವಾದಂಥ ಭಕ್ಷ್ಯ ಭೋಜನವನ್ನು ಸ್ವೀಕಾರ ಮಾಡಿ ಮತ್ತು ಹೇಳಿದಂಥ ದಾನಮಾನ ವಿಷ್ಣುವಿನ ಲಕ್ಷ್ಮೀನಾರಾಯಣರ ಆರಾಧನೆ. ಇವತ್ತು 12 ರಾಶಿಯವರು ಸಹ ಲಕ್ಷ್ಮೀನಾರಾಯಣರ ಆರಾಧನೆ, ಮಹಾವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಶ್ರೇಷ್ಠವಾದ ದಿವಸ. ಕರ್ಕಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ತೊಂದರೆ, ಬೇಸರ ದಿನ. ಏನೋ ವಿಚಾರ ಮಾಡಿರ್ತೀರಿ, ಆಗುವುದಿಲ್ಲ, ನಿಮಗೆ ಆ ಸಹಕಾರ ಕೊಡ್ತಾ ಹೇಳಿದವರು ಬರುವುದಿಲ್ಲ, ನಿಮ್ಮೊಟ್ಟಿಗೆ ನಿತ್ಯದಲ್ಲೂ ಮಾತಾಡುವಂಥವರು ಸರಿಯಾಗಿ ಮಾತಾಡದೇ ಇರುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಇರೋದರಿಂದ ಇವತ್ತು ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ದಿನ. ಮತ್ತು ಶತ್ರು ಅಲ್ಲೇ ಇದ್ದಾನೆ ಬುಧ. ನಿಮ್ಮ ಒಟ್ಟಿಗೆ ಇದ್ದವರು, ನಿಮ್ಮ ಹತ್ತಿರ ಇದ್ದವರೇ ನಿಮಗೆ ಶತ್ರುಗಳಾಗುವ ಸಾಧ್ಯತೆ. ಸ್ವಲ್ಪ ಜಾಗೃತಿಯಾಗಿರಿ, ವಿಷ್ಣುವಿನ ಆರಾಧನೆ ಮಾಡಿ, ಅದರಿಂದ ನಿಮಗೆಲ್ಲ ಸಮಸ್ಯೆ ಪರಿಹಾರ. ಕರ್ಕಟಕ ರಾಶಿಯವರಿಗೆ ಹಾಗೆ ಇವತ್ತು ಎಲ್ಲ ರೀತಿಯಾದ ಉದ್ಯೋಗ, ವ್ಯಾಪಾರ, ವ್ಯವಹಾರ. ನೀವು ಸಾಮಾನ್ಯವಾಗಿ ಸಿಂಹರಾಶಿ. ಈಗ ಸಿಂಹರಾಶಿಯವರಿಗೆ 10ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸಿಂಹರಾಶಿಯವರಿಗೆ ಇವತ್ತು ಒಳ್ಳೆಯ ಶುಭ ದಿವಸ. ಹಾಗೆ ವ್ಯಾಪಾರದಲ್ಲಿ ಲಾಭ, ಅಗ್ನಿಯಿಂದ, ವಿದ್ಯುತ್ತಿನಿಂದ, ಕರೆಂಟ್ನಿಂದ, ಔಷಧ ವ್ಯಾಪಾರಗಳಿಂದ, ಹಾಗೆ ಕೆಮಿಕಲ್ಸ್ಗಳಿಂದ ನಿಮಗೆ ಲಾಭ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ನೀವು ಮಾಡ್ತಾ ಇರುವಂಥ ವೃತ್ತಿಯಲ್ಲಿ, ಹಾಗೆ ವೈದ್ಯರಿಗೆ, ಡಾಕ್ಟರಿಗೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಿಗೆ ಎಲ್ಲ ಇವತ್ತು ಒಳ್ಳೆಯ ದಿವಸ. ಇವತ್ತು ಸಾಮಾನ್ಯವಾಗಿ ಈಶ್ವರ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ ಮಾಡಿ. ಕನ್ಯಾ ರಾಶಿಯವರಿಗೆ ಶನಿ ಪೀಡೆ ಇದ್ದರೂ ಸಹ ಶನಿಗೂ ಮತ್ತು ವಿಷ್ಣುವಿಗೂ ಬಹಳ ಸಂಬಂಧ. ಶನಿ ದೋಷ ಇದ್ದವರೆಲ್ಲ ವಿಷ್ಣು ಸಹಸ್ರನಾಮ ಓದಬೇಕು. ಇವತ್ತಿನ ದಿವಸ ಕನ್ಯಾ ರಾಶಿಯವರು ತಪ್ಪದೇ ಎಷ್ಟು ಸಾಧ್ಯನೋ ಅಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿದಷ್ಟು ನಿಮ್ಮ ಕನ್ಯಾ ರಾಶಿಯ ಜನ್ಮ ಶನಿ ಪೀಡೆ ಪರಿಹಾರ ಆಗುತ್ತೆ, ಆರೋಗ್ಯ ವೃದ್ಧಿ. ತುಲಾರಾಶಿಯವರಿಗೆ ಶುಕ್ರ ಭಾಗ್ಯದಲ್ಲಿರೋದ್ರಿಂದ ಭಾಗ್ಯದ ಬಾಗಿಲು ತೆರೆದಿದೆ. ಸುದಿನ ನಿಮ್ಮ ತೈಲ ವ್ಯಾಪಾರ, ವಸ್ತ್ರ ವ್ಯಾಪಾರ, ಬಂಗಾರ, ಬೆಳ್ಳಿ, ಬಂಗಾರ ವ್ಯಾಪಾರಕ್ಕೆಲ್ಲ ಒಳ್ಳೆಯದು. ಶುಕ್ರನಿಗೆ ಸಂಬಂಧಪಟ್ಟಂಥ ದೇವಿ ಆರಾಧನೆ, ವಿಷ್ಣುವಿನ ಆರಾಧನೆ ಮಾಡಿ ಶುಭ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಒಳ್ಳೆಯ ದಿವಸ. ವಿಷ್ಣುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗುವಂಥ ದಿವಸ. ಆರೋಗ್ಯದಲ್ಲಿ ತೊಂದರೆ, ಮೂತ್ರಕೋಶದಲ್ಲಿ ತೊಂದರೆ, ಕಣ್ಣಿಗೆ ನೇತ್ರಕ್ಕೆ ಪೀಡೆ ಆಗುವಂಥದ್ದು, ಶತ್ರುಗಳ ಪೀಡೆ. ಆದರೆ ಮನೆಯಲ್ಲಿ ನೆಮ್ಮದಿಯಾದಂಥ ಒಂದು ದಿನ ಇರೋದ್ರಿಂದ ಮನೆಯ ವಾತಾವರಣದ ಒಳಗಡೆಗೆ ಇದ್ದು ಇವತ್ತು ವಿಷ್ಣುವಿನ ವಿಶೇಷ ಆರಾಧನೆ ಮಾಡಿ. ಧನುರಾಶಿಯವರಿಗೆ ವಿಶೇಷ ಶುಭ ಫಲ. ಯಾಕಂದರೆ ಸಪ್ತಮದಲ್ಲಿರುವಂತಹ ಶುಕ್ರ ಗುರುವನ್ನು ನೋಡಿದ್ರೆ ಬಹಳ ಒಳ್ಳೆಯದು. ದೇವಗುರು, ಮನುಷ್ಯಗುರು, ಹಾಗಾಗಿ ಇಬ್ಬರು ಪರಸ್ಪರ ಇರುವಂತಹದ್ದು. ಆದ್ದರಿಂದ ಇವತ್ತು ಶುಕ್ರ ದೈತ್ಯರ ಗುರುವಾಗಿ ಗುರುವಿನ ಮನೆಯನ್ನು ನೋಡೋದ್ರಿಂದ ಅವರಿಬ್ಬರ ಒಂದು ದೃಷ್ಟಿ ಅಥವಾ ಅವರ ಆ ಮನೆಯನ್ನು ನೋಡುವ ದೃಷ್ಟಿ ಮೂಲಕ ಧನುರಾಶಿಯವರಿಗೆ ಎಲ್ಲ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಮಂತ್ರವಾದಗಳಾಗ್ಬೋದು, ಅಥವಾ ನೀವು ಬೇರೆಯವರಿಗೆ ಮಾಡ್ಬೋದು, ನಿಮ್ಮ ಮೇಲೆ ಯಾರಾದರೂ ಮಂತ್ರವಾದಗಳನ್ನು ಮಾಡ್ಬೋದು. ಸ್ವಲ್ಪ ಜಾಗೃತೆಯಿಂದಿರಿ. ವಿಶೇಷವಾಗಿ ಶುಕ್ರನಿಗೆ ದೇವಿಯ ಆರಾಧನೆಯನ್ನು ಮಾಡಿ ಮತ್ತು ವಿಷ್ಣುವಿನ ಆರಾಧನೆ ಮಾಡಿ. ಮಕರ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿವಸ. ಬಹಳಷ್ಟು ದಿವಸದಿಂದ ಕೆಟ್ಟ ಫಲವನ್ನು ಕೇಳ್ತಾ ಇದ್ದಂಥ ನೀವು ಇವತ್ತು ಸಂತೋಷವನ್ನು ಪಡಬೇಕಾದ ದಿವಸ. ನಿಮ್ಮ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಮನೆಯಲ್ಲಿ ಉತ್ಕೃಷ್ಟವಾದಂಥ ದಿವಸ. ಸಕಲ ಕಾರ್ಯಕ್ಷೇತ್ರದಲ್ಲೂ ಶುಭ. ವಿಷ್ಣುವಿನ ಅನುಗ್ರಹ ಸಿಗುವಂಥ ದಿವಸ. ಅದರಿಂದ ನಿರಂತರವಾಗಿ ಇವತ್ತು ಪ್ರಥಮ ಏಕಾದಶಿಯ ವಿಷ್ಣುವಿನ ಭಜನೆ, ಜಾಗರಣೆ, ಧ್ಯಾನವನ್ನು ಮಾಡಿ. ಕುಂಭರಾಶಿಯವರಿಗೂ ಸಹ
ಉತ್ತಮವಾದಂಥ ದಿವಸ. ಆದರೆ ಅಣ್ಣ ತಮ್ಮದಿರಲಿ ಸಣ್ಣ ಪುಟ್ಟ ದ್ವೇಷ ಅಥವಾ ಮತ್ಸರ, ಮನೆಯ ಪಾಲು, ಕೋರ್ಟ್ ಕಚೇರಿ ವ್ಯವಹಾರ. ಆದರೆ ಇವತ್ತು ಯಾವುದೂ ಕೋರ್ಟ್ ಕಚೇರಿಗೆ ಹೋಗಬೇಡಿ. ದಾಂಪತ್ಯದಲ್ಲೂ ಏನಾದರೂ ಸಮಸ್ಯೆಗಳಾಗ್ಬೋದು. ಅವನ್ನೆಲ್ಲ ಬದಿಗಿಟ್ಟು ದೇವರ ಧ್ಯಾನವನ್ನು ಮಾಡಿ ಇದು ಒಂದು ದಿವಸ ನೀವು ಭಗವಂತನನ್ನು ಆರಾಧನೆ ಮಾಡಿದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಕೊನೆಯದಾದಂಥದ್ದು ಮೀನರಾಶಿ. ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ತೇಲಾಡುವುದು, ತೊಲಗಾಡುವಂಥದ್ದು ಸಹಜ ಇದು. ಆದರೆ ಅದನ್ನೆಲ್ಲ ನಿತ್ಯ ಭವಿಷ್ಯದಲ್ಲಿ ತಿಳ್ಕೊಂಡಂಥ ನೀವು ಆಯಾ ದಿವಸ ಜಾಗೃತಿಯಾಗಿದ್ದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮೀನರಾಶಿಯವರಿಗೆ ದೇವತಾ ಗುರು ಅನುಗ್ರಹ ಇದೆ. ಧನ ಲಾಭ ಆಗುವಂಥದ್ದು, ಮನೆಯ ಲಾಭ, ವಾಹನ ವಸ್ತ್ರಗಳ ಲಾಭ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ. ಹಿರಿಯರಿಗೆ ಸ್ವಲ್ಪ ಕಾಳಜಿ ಇರಲಿ. ತಂದೆ ತಾಯಿಗಳ ಬಗ್ಗೆ, ಅತ್ತೆ ಮಾವನ ಬಗ್ಗೆ ಸ್ವಲ್ಪ, ಇನ್ನು ಚಿಕ್ಕಪ್ಪದಿರಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಯಾವುದೇ ಇದ್ದರೂ ಸಹ ನಿಮಗೆ ಸಪ್ತಮದಲ್ಲಿರುವಂತಹ ಶನಿಯ ಇವತ್ತು ದೋಷ ಪರಿಹಾರಕ್ಕೆ ಏಕಾದಶಿ ವ್ರತವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅಕ್ರೂರ ಅಂತ ಒಬ್ಬನು ಏಕಾದಶಿ ವ್ರತ ಮಹಿಮೆಯಿಂದ ಎಲ್ಲ ರೀತಿಯಾದಂಥ ದೇವತಾ ಸಾನ್ನಿಧ್ಯವನ್ನು ಪಡೆದಿದ್ದಾನೆ. ಅಕ್ರೂರ ವರದ ತ್ರಿವಿಕ್ರಮಗೆ ನಕ್ರನ ನಗಿಸಿದ ಅಂಥ ಒಂದು ಭಜನೆಗಳೇ ಇದೆ. ಹಾಗಾಗಿ ತ್ರಿವಿಕ್ರಮನಂತಹ ಶ್ರೇಷ್ಠತೆಯನ್ನು ಪಡೆದಿದ್ದಾನೆ. ಅದರಿಂದ ಏಕಾದಶಿ ವ್ರತದ ಕಥೆಯನ್ನು ನಾವು ನಿನ್ನೆ ದಿವಸನೂ ತಿಳಿಸಿದ್ವಿ. ರುಕ್ಮಾಂಗದ ಧರ್ಮಾಂಗದ ಚರಿತ್ರೆಗಳನ್ನೆಲ್ಲ ಇವತ್ತು ಶ್ರದ್ಧೆಯಿಂದ ಏಕಾದಶಿ ವ್ರತ ಮಾಡಿದವರಿಗೆ 12 ರಾಶಿಯವರಿಗೂ ಆ ಮಹಾವಿಷ್ಣುವಿನ ಅನುಗ್ರಹ ಆಗಿ ಎಲ್ಲರೂ ಸಹ ಇಹ ಜನ್ಮದಲ್ಲಿ ನಮಗೆ ಬೇಕಾಗುವಂಥ ಸುಖ ಸಂತೋಷವನ್ನು ಅನುಭವಿಸಿ ಆ ಮಹಾವಿಷ್ಣುವಿನ ಸಾಯುಜ್ಯವನ್ನು ಹೊಂದುವಂತಾಗಲಿ ಅಂತ ಈ 12 ರಾಶಿಯವರಿಗೂ ಸಹ ನಾನು ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಪ್ರಥಮ ಏಕಾದಶಿ, ಅದರ ಜೊತೆಗೆ ಅದರ ಆಚರಣೆಯ ಜೊತೆಗೆ ಯೋಗದಲ್ಲಿ ಒಂದಾದಂತಹ ಗಜಕೇಸರಿ ಯೋಗದ ಬಗ್ಗೆನೂ ತಿಳಿಸ್ಕೊಟ್ರೆ ಪಂಡಿತರೆ, ನಿಮಗೆ ಧನ್ಯವಾದ. ನಮಸ್ಕಾರ. ಸೊ ಇವತ್ತು ಪ್ರಥಮ ಏಕಾದಶಿ, ಒಂದು ಪ್ರಥಮ ಏಕಾದಶಿಯ ಹಬ್ಬ ನಿಮ್ಮ ಬಾಳಲ್ಲಿ ಶುಭವನ್ನು ತರಲಿ ಅಂತ ಹಾರೈಸ್ತಾ ಇವತ್ತಿನ ಜಾತಕ ಫಲ ಕಾರ್ಯಕ್ರಮವನ್ನು